ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರು ತಾಲೂಕು ಆಲನೂರಿನಲ್ಲಿ ಪುರಾಣ ಹಾಗೂ ಇತಿಹಾಸ ಪ್ರಸಿದ್ಧವಾದ ಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಿಂದ ಜರುಗಿತು. ತುಮಕೂರು ತಾಲೂಕು ಸೇರಿದಂತೆ ಸುತ್ತಮುತ್ತಲ 40 ಹಳ್ಳಿಗಳ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಿದ್ದನ್ನು ವೀಕ್ಷಿಸಿದ ಸಹಸ್ರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಳ್ಳಾವಿಯ ಖಾರದೇಶ್ವರ ಮಠದ ಅಧ್ಯಕ್ಷರಾದ ಖಾರದ ವೀರಬಸವ ಮಹಾಸ್ವಾಮೀಜಿ ಅವರು ಹೆಲಿಕಾಪ್ಟರ್ನಲ್ಲಿ ಕುಳಿತು ಅಲ್ಲಿಂದಲೇ ಬ್ರಹ್ಮ ರಥೋತ್ಸವಕ್ಕೆ ಪುಷ್ಪವೃಷ್ಟಿ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಪಾರ್ವತಿ ದೇವಿ ಸಮೇತ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು. ರಥೋತ್ಸವದ ಪ್ರಯುಕ್ತ ಸಹಸ್ರಾರು ಭಕ್ತರು ಹಾಲನೂರಿಗೆ ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುವ ಮೂಲಕ ಹರಕೆಯನ್ನು ತೀರಿಸಿದರು. ರಥೋತ್ಸವಕ್ಕೆ ಆಗಮಿಸಿದಂತಹ ಸಹಸ್ರಾರು ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಲನೂರು, ತುಮಕೂರು ತಾಲೂಕು ಹಾಲನೂರು ಕಸಬಾ ಹೋಬಳಿ ಹಾಲನೂರು ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ಈ ದಿನ ಅಂದರೆ ಸುಮಾರು ನಾವು ಕಂಡಂಗೆ ಶತಮಾನದಿಂದ ನಡೆದು ಬಂದಂಥ ಪ್ರಸಿದ್ಧಿಯಾದ ಮಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಇಂದು ತ್ರಯೋದಶಿ ಗುರುವಾರದಂದು ಶ್ರೀ ಮಲ್ಲೇಶ್ವರ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಈ ದಿನ ಜರುಗಿದೆ. ಈ ಸುತ್ತಮುತ್ತಲಿನ ಸುಮಾರು 40ರಿಂದ 60 ಗ್ರಾಮಗಳ ಜನ ಈ ದಿನ ಭಾಗವಹಿಸಿ ಶ್ರೀ ಮಲ್ಲೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಆ ದೇವಸ್ಥಾನದ ಆಗಮಿಕನಾಗಿ ನನ್ನ ಕರ್ತವ್ಯವನ್ನು ಈ ದಿನ 50 ವರ್ಷ ಆಗ್ತದೆ. ನಾನು ಆಗಮಿಕನಾಗಿ ಸೇವೆ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿ 50 ವರ್ಷದಲ್ಲಿ ಇದು ನನ್ನ ಯಾಕೋ ಮನಸ್ಸಿನಲ್ಲಿ ಒಂದು ತೃಪ್ತಿಯಾದ ದಿನ ಬೇಕು ಅಂತ ಅಂದುಕೊಂಡು ಈ ದಿನ ಹೆಲಿಕಾಪ್ಟರ್ ಮೂಲಕ ಆ ಶ್ರೀ ಸ್ವಾಮಿಯವರಿಗೆ ಪುಷ್ಪಾರ್ಚನೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಆದ್ದರಿಂದ ಎಲ್ಲ ಕೂಡ ನನಗೆ ಸಹಕಾರ ನೀಡಿ ಶಿವಕುಮಾರ್ ಅಂತ ವಕೀಲರು ಹಾಲನೂರು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ. ಇಲ್ಲಿ ಮಲ್ಲೇಶ್ವರ ಸ್ವಾಮಿ ಸ್ವಯಂ ಅದೇ ಆಗಿ ಅಭಿವೃದ್ಧಿ ಅಂದರೆ ಉದ್ಭವಲಿಂಗು ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಏಪ್ರಿಲು ಮಾರ್ಚ್ ತಿಂಗಳಲ್ಲಿ ರಥೋತ್ಸವ ಕಾರ್ಯಕ್ರಮ ಮತ್ತು ಉಪ್ಪರಿಗೆ ವಾಹನ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಸುತ್ತಮುತ್ತ ಒಂದು 50 ಹಳ್ಳಿಯಿಂದ ಗ್ರಾಮಸ್ಥರ ಎಲ್ಲ ಸೇರಿ ಒಟ್ಟಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಇವತ್ತು ತ್ರಯೋದಶಿ, ಇವತ್ತು ರಥೋತ್ಸವ. ಇದು ತುಂಬ ಹಳೆಯದು. ನಾವು ನೋಡಿದಂಗೆ ಸುಮಾರು 100 ವರ್ಷ ಇತಿಹಾಸವುಳ್ಳಂಥ ದೇವಸ್ಥಾನ. ಹಿಂದೆ ಹಳೆ ದೇವಸ್ಥಾನ ಇತ್ತು, ಈಗ ನವೀಕರಣ ಮಾಡಿ ಗ್ರಾಮಸ್ಥರು ಮತ್ತು ಸರ್ಕಾರದ ಸಹಾಯದಿಂದ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಸುತ್ತಮುತ್ತ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಇವತ್ತು ತುಂಬ ಜನ ಭಾಗವಹಿಸಿದರು. ಇವತ್ತು ವಿಶೇಷವಾಗಿ ಹೆಲಿಕಾಪ್ಟರಿಂದ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಇವತ್ತು ಲಕ್ಷಾಂತರ ಜನ ಸೇರುವಂಥ ಒಂದು ದಿವಸ, ಪುಣ್ಯ ದಿನ. ಮತ್ತು 12ನೇ ತಾರೀಕು ಏನು ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ನಡೆಯುತ್ತೆ, ಅದೇ ರೀತಿ ನಮ್ಮಲ್ಲೂ ಕೂಡ. ದೇವಸ್ಥಾನ ಸಮಿತಿ ಅಧ್ಯಕ್ಷರು ಆಗಿರುವ ಹಾಲನೂರು ಲೇಪಾಕ್ಷಿ, ಹಾಲನೂರು ಆಗಮಿಕರಾದ HR ವೀರೇಶ್ ಕುಮಾರ್, ವಕೀಲರಾದ ಶಿವಕುಮಾರ್, ಹಾಲು ಒಕ್ಕೂಟದ ನಿರ್ದೇಶಕ ನಂಜೇಗೌಡ ಸೇರಿದಂತೆ ಹಲವಾರು ಗಣ್ಯರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಭಗವಾನ್ ಮಹಾವೀರರು ಭಾರತಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ತಮ್ಮ ಅಹಿಂಸಾ ತತ್ವದ ಮೂಲಕ ಹೆಸರುವಾಸಿಯಾದ ಸಂತರಾಗಿದ್ದಾರೆ. ಅವರ ಮಾನವನ ಬದುಕಿಗೆ ಬೇಕಾದ 5 ತತ್ವಗಳನ್ನು ಹೇಳಿದ್ದು, ಅವುಗಳನ್ನು ಜನರು ಅಳವಡಿಸಿಕೊಂಡರೆ ಇಡೀ ವಿಶ್ವವೇ ನೆಮ್ಮದಿ ಜೀವನ ನಡೆಸಲು ಸಾಧ್ಯ ಎಂದು ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಸಬಾ ಹಾಗೂ ಶ್ವೇತಾಂಬರ ಮತ್ತು ದಿಗಂಬರ ಜೈನ ಸಮಾಜದ ವತಿಯಿಂದ ಆಯೋಜಿಸಿದ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮದಲ್ಲಿ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಭೋಗ ಲಾಲಸ ಜೀವನದಿಂದ ಹೊರಬರಲು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಸೇರಿದಂತೆ 5 ಪ್ರಮುಖ ಅಂಶಗಳನ್ನು ಮಹಾವೀರರು ಗುರುತಿಸಿ ಅನುಸರಿಸಿದ್ದಾರೆ. ಅವುಗಳನ್ನು ಪಾಲನೆ ಮಾಡುವ ಮೂಲಕ ನಾವುಗಳು ಕೂಡ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಜಯಂತಿಗೂ ಒಂದು ಅರ್ಥ ಬರುತ್ತೆ ಅಂತ ತಿಳಿಸಿದರು. ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಜೈನ ಸಮುದಾಯದ ಮುನಿವರಿಯರು ಬಂದಿದ್ದಾರೆ, ನಾಗರಿಕರು ಬಂದಿದ್ದಾರೆ, ಅವರು ಮತ್ತೆ ಸಮುದಾಯದವರು ಬಂದಿದ್ದಾರೆ, ಮತ್ತೆ ಪ್ರಸವದಿಂದ ಕೂಡ ಬಂದಿದ್ದಾರೆ, ಮತ್ತೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಸೊ ಇವೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಮಹಾವೀರ ಅಂದರೆ ಎಷ್ಟು ಹೇಳೋದು ಏನು ಹೇಳೋದು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಮಹಾವೀರ ಅಂದರೆ ಯೂನಿವರ್ಸಲ್. 5ರಿಂದ 6ನೇ ಶತಮಾನದಲ್ಲೇ ನಾವು ಇವತ್ತು ಏನು ಇಲ್ದಿರ ಎಲ್ಲ ಅರಸನಾಗಿ ಹೋಗ್ಲಿಕ್ಕೆ ನಾವು ಹೋಗ್ತೀವಿ. ಅವರು ಅರಸನಾಗಿದ್ದವರು ಒಬ್ಬ ಸಾಮಾನ್ಯ ಪ್ರಜೆಯಂತೆ ಅರಮನೆಯಿಂದ ಹೊರಗಡೆ ಬರ್ತಾರೆ 30ನೇ ವರ್ಷದಲ್ಲಿ. ಬಿಕಾಸ್ ಇವಾಗ ನಾವು ಕಂಪೇರ್ ಮಾಡಿದ್ರೆ 30ನೇ ವರ್ಷದ ಯುವಕರಿಗೆ
ನಾವು ತುಂಬ ಆಸ್ತಿ ಮಾಡಬೇಕು, ಅಧಿಕಾರ ಬೇಕು ಅಂತ ನಾವು ಹೋಗ್ತೀವಿ. ಬಟ್ ಅಂಥ ಸಮಯದಲ್ಲಿ ಅಂಥ ಮಹಾರಾಜರೇ ನಮ್ಗೆ ಅಧಿಕಾರ ಬೇಡ, ಆಸ್ತಿ ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಅಂತ ಹೊರಗಡೆ ಬಂದರು. 12 ವರ್ಷ ಅಲ್ಲಿ ಪ್ರಪಂಚನೆಲ್ಲ ಸುದ್ದಿ ಅವರಿಗೆ ಒಂದು ಕೈವಲ್ಯ ಜ್ಞಾನ ಅನ್ನೋದನ್ನು ಬರುತ್ತೆ. ಆ ಕೈವಲ್ಯ ಜ್ಞಾನದಲ್ಲಿ ನಮ್ಗೆ ಏನು ಬೇಕು, ಏನು ಬೇಡವೋ, ಮನುಷ್ಯನಿಗೆ ಎಷ್ಟು ಮಿತಿಯಾಗಿ ನಮ್ಮ ಜೀವನನ ಇಟ್ಕೊಬೇಕು, ಎಷ್ಟು ಅರ್ಥಪೂರ್ಣವಾಗಿ ನಾವು ಬದುಕನ್ನು ಬಾಳಬೇಕು ಅಂತ ಅಂದ್ಬಿಟ್ಟು ನಮಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ತುಂಬ ವರ್ಷ ಅವರೆಲ್ಲ ಪ್ರಪಂಚನೆಲ್ಲ ಸುದ್ದಿ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ತುಂಬ ಜನಸಾಮಾನ್ಯನೆಲ್ಲ ಕರೆದು ಅವ್ರಿಗೆ ಜೀವನದಲ್ಲಿ ಏನು ಬೇಕು ಹಿರಿಯ ಸಾಹಿತಿ ಡಾಕ್ಟರ್ ಪದ್ಮಪ್ರಸಾದ್ ಮಾತನಾಡಿ, ಕ್ರಿಸ್ತಪೂರ್ವ 599ರಲ್ಲಿ ಜನಿಸಿದ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರರು ಸತ್ಯ, ಅಹಿಂಸೆ, ಅಪರಿಗ್ರಹ, ಬ್ರಹ್ಮಚರ್ಯ, ಆಸ್ತೇಯ ಎಂಬ 5 ತತ್ವಗಳನ್ನು ನೀಡಿದ್ದಾರೆ. ಇನ್ನೊಬ್ಬರನ್ನ ನೋಯಿಸಿ ದುಡಿಯುವ ಹಣ ಇಂದಿಗೂ ಒಪ್ಪುವಂಥದ್ದಲ್ಲ. ಸುಳ್ಳು, ಕಳ್ಳತನಕ್ಕೆ ಅವಕಾಶವಿಲ್ಲದೆ ಸರಿಯಾದ ದಾರಿಯಲ್ಲಿ ಅಗತ್ಯಕ್ಕೆ ತಕ್ಕಷ್ಟೇ ಸಂಪತ್ತು ಸಂಗ್ರಹವೇ ನಿಮ್ಮ ನೆಮ್ಮದಿ ಜೀವನಕ್ಕೆ ದಾರಿ. ನೀನು ಬದುಕು, ಇತರರನ್ನ ಬದುಕಲು ಬಿಡು ಎಂಬ ತತ್ವದ ಮೂಲಕ ಸಕಲರಿಗೂ ಲೇಸನ್ನೇ ಬಯಸಿದ ಮಹಾವೀರರ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ ಅಂತ ತಿಳಿಸಿದರು. सकल भारत के अंदर जो प्रकार की सूत्रों उपद्रव सभी नाश हो और सभी का जीवन उत्तम और उन्नत बने, सभी आध्यात्मिक स्तर के ऊपर, भौतिक स्तर के ऊपर, सामाजिक स्तर के ऊपर प्रगति करें और सभी आत्माओं का कल्याण हो, सभी आत्मा बुरे कर्मों का त्याग करके अच्छे कर्मों के अग्रसर हो और स्व आत्मा और पर आत्मा का कल्याण हो। ऐसे सुकृत्य करते हुए अपने मनुष्य जीवन को सफल करे, ऐसी मंगल कामनाएं अपन सकल राष्ट्र सकल विश्व के लिए, प्राणी मात्र के लिए, जीव मात्र के लिए करते हैं। और परमात्मा महावीर का जो सिद्धांत है, इस आत्मा है जीव दिया की रक्षा करना है, स्व आत्मा की रक्षा करना है, पर आत्मा की रक्षा करना है और परंपरा से मुक्ति सुख को प्राप्त करना है। यही उद्देश्य परमात्मा भगवान महावीर स्वामी की साधना का है। ऐसे उद्देश्य के साथ परमात्मा का आशीर्वाद आप हमको सभी को मिला, उत्तम को देगा मनुष्य जीवन मिला है। तो इस मनुष्य जीवन को अपन आप सब मिलकर के सफल करें और परमात्मा के असीम कृपा आशीर्वाद से अपना भी कल्याण हो, सभी जीवों का कल्याण हो, सकल विश्व का कल्याण हो। ऐसी मंगल कामना के साथ बोले भगवान महावीर ಜೈನ ಮುನಿ ಶ್ರೀ ಶ್ರೀ ಭಾನುರತ್ನ ವಿಜಯಜಿ ಮಾತನಾಡಿ, ನೆಮ್ಮದಿ ಮತ್ತು ಶಾಂತಿಯುತ ಜೀವನಕ್ಕೆ ಅಗತ್ಯವಿರುವ 5 ಸೂತ್ರಗಳನ್ನು ಮಹಾವೀರರು ನೀಡಿದ್ದಾರೆ. ಅವುಗಳನ್ನು ನಾವು ಪಾಲಿಸಿದರೆ ಇಡೀ ವಿಶ್ವವೇ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೈನ ಮುನಿ ಶ್ರೀ ಹರ್ಷರತ್ನ ವಿಜಯಜಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುರೇಶ್ ಕುಮಾರ್, ಚಿಕ್ಕಪೇಟೆ ಜಿನಮಂದಿರದ ಮುಖ್ಯಸ್ಥರಾದ ಬಾಹುಬಲಿ ಬಾಬು, ಕಾರ್ಯದರ್ಶಿ ಎಂ ನಾಗರಾಜು, ತೀರ್ಥಕುಮಾರ್, ಡಾಕ್ಟರ್ ಲಕ್ಷ್ಮಣ್ ದಾಸ್ ಸೇರಿದಂತೆ ಹಲವರು ಭಾಗವಹಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 200 ಮೀಟರ್ ಪುತ್ಥಳಿ ಸ್ಥಾಪನೆ. ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಜಾತಿ ಜನಾಂಗದ ಮಕ್ಕಳ ವಿವಿಧ ಬೇಡಿಕೆಗಳನ್ನೊಳಗೊಂಡ ಬೀದರ್ನಿಂದ ಭೀಮಾ ಪ್ರಜಾಸಂಘ ವತಿಯಿಂದ ಹೊರಟಿರುವ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಇಂದು ತುಮಕೂರು ತಲುಪಿದ್ದು, ಅಂಬೇಡ್ಕರ್ ಅನುಯಾಯಿಗಳು ಜಾಥಾವನ್ನು ಬರಮಾಡಿಕೊಂಡು ಬೀಳ್ಕೊಟ್ಟರು. ತುಮಕೂರು ನಗರಕ್ಕೆ ಸ್ವಾಭಿಮಾನಿ ಕಾಲ್ನಡಿಗೆ ಜಾಥಾ ಆಗಮಿಸಿದ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೀಮಾ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್, ದೇಶದಲ್ಲಿ ಹಲವು ಗಣ್ಯರ ಪ್ರತಿಮೆಗಳಿದೆ. ಗುಜರಾತ್ನಲ್ಲಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಮೆ ದೇಶದಲ್ಲಿ ದೊಡ್ಡ ಪ್ರತಿಮೆಯಾಗಿದೆ. ಆದ್ದರಿಂದ ದೇಶ ನಡೆಯುತ್ತಿರುವುದು ಬಾಬಾ ಸಾಹೇಬರ ಸಂವಿಧಾನದಿಂದ. ಹಾಗಾಗಿ ಬಾಬಾ ಸಾಹೇಬರ 200 ಮೀಟರ್ ಪ್ರತಿಮೆ ಸ್ಥಾಪಿಸುವ ಮೂಲಕ ಬಾಬಾ ಸಾಹೇಬರನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಎಂಬುದು ಭೀಮಾ ಪ್ರಜಾ ಸಂಘದ ಒತ್ತಾಯವಾಗಿದೆ ಅಂತ ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು. ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಪ್ಪ 200 ಮೀಟರ್ ಅಂದರೆ, ತಾವು ಈಗಾಗಲೇ ನೋಡಿರ್ತೀರ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು 182 ಮೀಟರ್ಗಳ ಒಂದು ಗುಜರಾತಲ್ಲಿ 182 ಮೀಟರ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. 182 ಮೀಟರ್ ಅಂದರೆ 597 ಅಡಿಗಳು. ಹಾಗಾಗಿ ಇವತ್ತು ಈ ಭಾರತ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದಿಂದ. ಹಾಗಾಗಿ ಇವತ್ತು ಈ ದೇಶ ನಾವು ಒಂದು ನೀಲಿ ಆಕಾಶದಲ್ಲಿ ಕಾಣುವಂಥ ಏಕೈಕ ವ್ಯಕ್ತಿ ಯಾರಂದರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಮ್ಮ ಈ ರಾಜ್ಯಕ್ಕೆ 2500 ವರ್ಷಗಳ ಇತಿಹಾಸ ಉಳ್ಳಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಈ ರಾಜ್ಯದಲ್ಲಿ ಒಂದು 200 ಮೀಟರ್ಗಳ ಒಂದು ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಪ್ಪ ಅಂದರೆ, IAS IPS KS ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ಉಚಿತವಾಗಿ ತೆರೆಯಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ. ಮೂರನೇದೇನಪ್ಪ ಅಂದರೆ,
ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಸ್ಮಶಾನ. ಸುದ್ದಿಗೋಷ್ಠಿಯಲ್ಲಿ ಭೀಮಾ ಪ್ರಜಾ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಸದಸ್ಯ ಕೋರ ರಾಜಣ್ಣ, ನಗರಸಭೆ ಮಾಜಿ ಉಪಾಧ್ಯಕ್ಷ ವಾಲೆಚಂದ್ರು, ದಲಿತ ಸ್ವಾಭಿಮಾನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಂಡೆಕುಮಾರ್ ಹಾಗೂ ಹಲವಾರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡುವ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಈ ಬಗ್ಗೆ ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿ ಅವರ ಒಪ್ಪಿಗೆ ಪಡೆದು ಶೀಘ್ರದಲ್ಲಿ ಆದೇಶ ಹೊರಡಿಸಲಾಗುವುದು ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಬುಧವಾರ ಬೆಳಗ್ಗೆ ಭೇಟಿ ನೀಡಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ತುಮಕೂರು ರೈಲ್ವೆ ನಿಲ್ದಾಣ ಸ್ವಾಮೀಜಿಯವರ ಹೆಸರಿನಲ್ಲಿ ಶಾಶ್ವತವಾಗಿ ಇರುತ್ತೆ. ಅದು ನಾವು ಅವರಿಗೆ ಕೊಡುವಂತಹ ಗೌರವ. ಈ ಬಗ್ಗೆ ಸೋಮಣ್ಣ ಅವರು ಒತ್ತಾಯ ಮಾಡಿದರು. ಈಗಾಗಲೇ ರೈಲ್ವೆ ಇಲಾಖೆಯಿಂದ ಕೇಂದ್ರದಲ್ಲಿ ಮಂಜೂರನ್ನ ಮಾಡಿಸಿದ್ದಾರೆ. ಶ್ರೀಗಳ ಹೆಸರಿಡಲು ತಡವಾಗಿಲ್ಲ. ಸರ್ಕಾರದಲ್ಲಿ ಕೆಲವು ಪ್ರಕ್ರಿಯೆಗಳು ಇರುತ್ತೆ. ರಸ್ತೆ, ವೃತ್ತ, ಕಟ್ಟಡಕ್ಕೆ ಹೆಸರಿಡಬೇಕಾದ್ರೆ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನ ಕೊಡುತ್ತದೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮ ದಿನಾಚರಣೆಗೆ ಬರಲು ಆಗಿರಲಿಲ್ಲ. ಇವತ್ತು ಸ್ವಾಮೀಜಿಗೆ ಗೌರವ ಸಮರ್ಪಣೆ ಮಾಡಲು ಬಂದಿದ್ದೇನೆ. ಸಿದ್ಧಲಿಂಗ ಸ್ವಾಮೀಜಿಗೆ ನಮನ ಸಲ್ಲಿಸಿದ್ದೇನೆ. ನಮ್ಮ ಕುಟುಂಬಕ್ಕೂ ಮಠಕ್ಕೂ ಅವಿನೋಭಾವ ಸಂಬಂಧವಿದೆ. ನಮ್ಮ ತಂದೆ ಹಾಗೂ ಹಿರಿಯ ಸ್ವಾಮೀಜಿಯವರ ಜೊತೆಗೆ ಇದ್ದಂತಹ ಸಂಬಂಧ ಯಾವಾಗಲೂ ಇರುತ್ತೆ. ಈ ಸಂಬಂಧವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತೇವೆ ಅಂತ ತಿಳಿಸಿದರು. ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ಕೂಡ, ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ. ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ. ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಕೇಂದ್ರಕ್ಕೆ ಒತ್ತಾಯ ಮಾಡಿದ್ವು. 2 ವರ್ಷದ ಹಿಂದೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಬಜೆಟ್ನಲ್ಲಿ ತಿಳಿಸಿದ್ರು. ನಾವೆಲ್ಲ ಬಹಳ ಸಂತೋಷದಲ್ಲಿ ಇದ್ವು. ಈ ಬಹಳ ದೊಡ್ಡ ಯೋಜನೆ ಬಹಳ ತಾಲೂಕುಗಳಲ್ಲಿ ಅನುಕೂಲವಾಗಲಿದೆ. ಕಾರಣಾಂತರಗಳಿಂದ ಹಣ ಅವರು ಕೊಡಲು ಆಗಿರಲಿಲ್ಲ. ಆದರೂ ಯೋಜನೆ ನಿಲ್ಲುವಂತಿಲ್ಲ. ಕಾಮಗಾರಿಗಳನ್ನು ಬೇಗ ಪೂರ್ಣಗೊಳಿಸಬೇಕು ಅಂತ ಮುಂದಾಗಿದ್ದೇವೆ. ಕೆಲ ಕಡೆ ಅರಣ್ಯ ಬರೋದ್ರಿಂದ ತಡವಾಗಿದೆ ಅಂತ ತಿಳಿಸಿದ್ರು. ಶೇಖರಣೆ ಮಾಡಿದ್ದೀವಿ, ಅದು ಆಗುತ್ತೆ ಅಂತೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು, ಅವರೇ ICC ಅಧ್ಯಕ್ಷರಿರ್ತಾರೆ, ಅವರನ್ನು ಕೇಳಿ ನಾವು ಒಂದು 2 TMC ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದೆಲ್ಲ ತನಿಖೆ ನಡೀತಾ ಇದೆ. ಅದೆಲ್ಲ ಏನು ಹೇಳೋಂಗಿಲ್ಲ, ಏನು ಆ ಥರ ಏನಿಲ್ಲ. ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ. ನಾವೆಲ್ಲ AICC ಸದಸ್ಯರಿದ್ದೀವಿ. ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಅದನ್ನು ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ, ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ, ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.
ಹೆಚ್ಚಳ ಮಾಡಲಾಗಿರುವ ಹಾಲಿನ ದರವನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ನಂಜೇಗೌಡ ಅವರು ತಿಳಿಸಿದ್ದಾರೆ. ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ನಂಜೇಗೌಡರು, ರೈತರ ಅಭಿವೃದ್ಧಿಗೆ ಶ್ರಮಿಸುವುದೇ ಹಾಲು ಒಕ್ಕೂಟದ ಉದ್ದೇಶವಾಗಿದ್ದು, ಡೈರಿಗೆ ಹಾಲು ಸರಬರಾಜು ಮಾಡುವ ರೈತರ ಅನುಕೂಲಕ್ಕಾಗಿ ಹಾಲಿನ ದರವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ನಂಜೇಗೌಡರು ತಿಳಿಸಿದರು. ಸಹಕಾರ ಸಚಿವ ಕೆಎನ್ ರಾಜಣ್ಣವರ ಸಹಕಾರ ಒಕ್ಕೂಟಕ್ಕೆ ಸಿಗುತ್ತಾ ಇದ್ದು, ಇದರಿಂದಾಗಿ ಸದ್ಯದಲ್ಲೇ ಹಸುಗಳನ್ನು ಖರೀದಿಸಿ ರೈತರಿಗೆ ನೀಡಲಾಗುವುದು ಅಂತ ನಂಜೇಗೌಡರು ತಿಳಿಸಿದರು. ನಾನು ನಂಜೇಗೌಡ ಅಂತೇಳಿ ಈ ಬಾರಿ ತುಮಕೂರು ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಹಾಲ್ನೂರಿಗೆ ಈ ಒಂದು ಸುಪ್ರಸಿದ್ಧ ಒಂದು ಮಲ್ಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಈ ಒಂದು ಏನು ಬಂದಿದ್ದ ಈ ಸಂದರ್ಭದಲ್ಲಿ ನಾನು ಈ ನಿರ್ದೇಶಕನಾಗಿ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವತ್ತು ರೈತ ಹೈನುಗಾರಿಕೆ ಮಾಡ್ತಕ್ಕಂಥ ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಆ ಒಂದು ಉದ್ದೇಶದಿಂದ ನಮ್ಮ ಘನ ಸರ್ಕಾರದ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಸಾಹೇಬರು ಇವತ್ತು ರೈತರ ಪರವಾಗಿ ಏನಾದರೂ ನೀನು ಮಾಡಬೇಕು ನಿಮ್ಮ ಒಕ್ಕೂಟಗಳು ಅಂತೇಳಿ ಉದ್ದೇಶದಿಂದ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ನಮ್ಮ ಒಕ್ಕೂಟದ ಲಾಭದಲ್ಲಿ ₹2 ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ಏನು ₹4 ಹಾಲಿನ ರೇಟ್ ಹೆಚ್ಚಿಗೆ ಮಾಡಿದ್ರು, ಅದನ್ನು ಇವತ್ತು ನಾವು ರೈತರಿಗೆ ನೇರವಾಗಿ ರೈತರಿಗೆ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತುಮಕೂರು ಹಾಲು ಒಕ್ಕೂಟ ಮಾಡಿದೆ. ಹಾಗಾಗಿ ಇವತ್ತಿನ ರೈತ ಏನು ತುಂಬ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಧುಗಿರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಕರ್ಷಣೀಯವಾಗಿ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಪುಷ್ಪಕ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದ್ವಿತೀಯ ವರ್ಷದ ಎಂಕಾಂ ವಿದ್ಯಾರ್ಥಿನಿ ಪಲ್ಲವಿ ಹಾಗೂ ಮತ್ತೋರ್ವ ಎಂಕಾಂ ವಿದ್ಯಾರ್ಥಿನಿ ಕ್ಯಾತ್ಯಾಯಿನಿ, ನಮ್ಮ ಪದವಿ ಪೂರ್ವ ಕಾಲೇಜು ಯಾವ ಖಾಸಗಿ ಕಾಲೇಜು ಕಮ್ಮಿ ಇಲ್ಲ ಎಂಬಂತೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಬಹಳ ಶಿಸ್ತಿನಿಂದ ಆಯೋಜನೆಗೊಳ್ಳುತ್ತಿವೆ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಶಿಕ್ಷಕ ವೃಂದದವರು. ನಮ್ಮ ಎಲ್ಲ ವಿದ್ಯಾಭ್ಯಾಸಕ್ಕೂ ಯಾವ ತರಹ ಅವಶ್ಯಕತೆಗಳಿದ್ದರೂ ನಮಗೆ ಶೈಕ್ಷಣಿಕವಾಗಿ ಬೆಳೆಯಲು ಸಹಕಾರವಾಗುವಂತಹ ಅತ್ಯುತ್ತಮವಾದ ಲೈಬ್ರರಿ ಇದೆ. ಜೊತೆಗೆ ನಮ್ಮ ಎಲ್ಲ ಪ್ರೊಫೆಸರ್ಗಳು ಉತ್ತಮ ಬೋಧಕ ವರ್ಗದವರು ಆಗಿರುವುದರಿಂದ ಬಹಳ ಸುಸಜ್ಜಿತವಾದ ವಾತಾವರಣ ಇಲ್ಲಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಲಾಲಾಪೇಟೆ, ನಾನು ಕೂಡ ಇದೇ ಪದವಿ ಪೂರ್ವ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಹಾಗಾಗಿ ಇಲ್ಲಿನ ವಾತಾವರಣ ಶೈಕ್ಷಣಿಕ ಬೆಳವಣಿಗೆಗೆ ಅತ್ಯುತ್ತಮವಾಗಿ ಎಲ್ಲ ವರ್ಗದವರಿಗೂ ಸಹಕಾರಿಯಾಗಲಿದೆ. ಖಾಸಗಿ ಅತ್ಯುನ್ನತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಣವನ್ನು ವ್ಯಯ ಮಾಡುವ ಬದಲು ಇಂತಹ ಪದವಿ ಪೂರ್ವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಕರೆ ನೀಡಿದರು. ಹಲವಾರು ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಆಯೋಜನೆಗೊಳ್ಳುವ ವಿಭಿನ್ನ ಕಾರ್ಯಕ್ರಮಗಳಂತಹ ಸರ್ಕಾರಿ ಕಾಲೇಜಿನಲ್ಲೂ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿ ರೂಪುಗೊಳ್ಳುತ್ತಿರುವುದು ಸಂತಸದ ವಿಷಯ ಹೌದು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಶತಮಾನೋತ್ಸವ ನಡೆಸುವ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಪಟ್ಟಣದ ಕೊರಚರಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ 100 ವರ್ಷ ಸಂದಿರುವ ಹಿನ್ನೆಲೆ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಶತಮಾನೋತ್ಸವ ಸಂಭ್ರಮವನ್ನು ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 12 ಮತ್ತು 13ನೇ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ದೇವನಹಳ್ಳಿಯಲ್ಲಿ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದು, ಇದರ ವಿಚಾರವಾಗಿ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯನ್ನು ಶಾಲಾ ಆವರಣದಲ್ಲಿ ನಡೆಸಲಾಯಿತು. ಕೊರಚರಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವ ಕಾರ್ಯದರ್ಶಿ ಗಂಗಾಧರಪ್ಪ ಮಾತನಾಡಿ, ಶಾಲೆಯ ಶತಮಾನೋತ್ಸವ ಊರಿನ ಜಾತ್ರೆಯಂತೆ ಸಡಗರ ಸಂಭ್ರಮದಿಂದ ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ನಡೆಯುವ ಸಂಭ್ರಮದಲ್ಲಿ ಸಾರ್ವಜನಿಕರು ತಮ್ಮ ಮನೆಯ ಹಬ್ಬ ಅಂತ ತಿಳಿದು ಭಾಗವಹಿಸಬೇಕು. ನಮ್ಮ ಸವಿಯಾದ ಹಳೆ ನೆನಪುಗಳನ್ನು ಹಾಗೂ ಸ್ನೇಹಿತರನ್ನ ಭೇಟಿ ಮಾಡುವ ಸಂದರ್ಭ ಹಾಗೂ ಶನಿವಾರ ಸಿ ಅಶ್ವಥ್ ಕಲಾ ಬಳಗದಿಂದ ಜಾನಪದ ಗಾಯನ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, 13ನೇ ಭಾನುವಾರ ಹೊಸಹಳ್ಳಿ ವಾಸುದೇವ್ ಹಳ್ಳಿ ಜನಪದ ತಂಡದಿಂದ ಜನಪದ ಹಬ್ಬ, ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ, ಇನ್ನೂ ಹಲವಾರು ಕಾರ್ಯಕ್ರಮ ನಡೆಯಲಿದೆ ಅಂತ ಮಾಹಿತಿಯನ್ನು ನೀಡಿದರು. ರಾತ್ರಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ವಿವಿಧ ತಂಡಗಳನ್ನು ರಚನೆ ಮಾಡಿದ್ರು. ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಂದ ಗಣ್ಯರನ್ನ ಭಾವಿಸ್ತಕ್ಕಂಥದ್ದು ಸೇರಿ ಈ ಶಾಲೆ ಕಲಿಸಿರ್ತಕ್ಕಂಥ ಎಲ್ಲ ಪಾಠವನ್ನು ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಮಾಡ್ತಾರೆ. ಮತ್ತು ಹಳೆ ಶಾಲೆ ಹೇಗಿತ್ತು, ಈ ಶಾಲೆ ಹೇಗಿತ್ತು ಅಂತ ಬೇರೆ ಊರುಗಳಿಂದ ಈಗಾಗಲೇ ಪಬ್ಲಿಸಿಟಿ ಆಗಿರೋದ್ರಿಂದ ಬೇರೆ ಕಡೆಯಿಂದ ಪ್ರಪ್ರಥಮವಾಗಿ ಬಂದವ್ರಿಗೆ ಅವ್ರಿಗೆ ಭಾಳ ಒಂಥರ ರೋಮಾಂಚನ ಆಗುತ್ತೆ. ನಾವು ಶಾಲೆಯಲ್ಲಿಂದ ಕುತ್ಕೊಂಡಿರೋದು, ಅರ್ಧೋಗಿರೋ ಚಂಡಿ ಹಾಕ್ಕೊಂಡಿರೋದಿರ್ಬೋದು, ನೆಲದ ಮೇಲೆ ಕೂತಿರೋದಿರ್ಬೋದು, ಅಥವಾ
ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು ತಿಂತಾ ಇರೋದಿರ್ಬೋದು, ಇವೆಲ್ಲ ಹಳೆಯ ನೆನಪುಗಳನ್ನು ಮೆಲ್ಕಾಗ್ತಕ್ಕಂಥ ಒಂದು ಸಂಭ್ರಮ. ಹಾಗೆ ಹಳೆ ವಿದ್ಯಾರ್ಥಿಗಳು ನಾವು ಯಾವುದೋ ಒಂದು ಕಾಲದಲ್ಲಿ ನಾವು ಓದಿರ್ತೀವಿ, ನಮ್ಮ ಸಹಪಾಠಿ ಇದ್ದಕ್ಕಿದ್ದಂಗೆ ಬರ್ತಾರೆ, 30 ವರ್ಷ 40 ವರ್ಷದ ಮೇಲೆ ಬರ್ತಾರೆ, ಅವಾಗೆಲ್ಲ ನಮಗೊಂಥರ ಖುಷಿ ಆಗ್ತದೆ. ಈ ಥರ ಒಂದು ಹಳೆ ವಿದ್ಯಾರ್ಥಿಗಳ ಮಿಲನ ಮತ್ತು ಒಂದು ದೇವನಹಳ್ಳಿ ಹಬ್ಬ, ಇದನ್ನು ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ಇದನ್ನು ಭಾಳ ವಿಜೃಂಭಣೆಯಿಂದ ಇಡೀ ದೇವನಹಳ್ಳಿ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ದೇವನಹಳ್ಳಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಯಾವುದೇ ಹುದ್ದೆಗಳಲ್ಲಿ ಇದ್ರೂ ಕೂಡ ಇಲ್ಲೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಶಾಲೆ ವಿದ್ಯಾರ್ಥಿಗಳು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಸಹ ನಮಗೆಲ್ಲರಿಗೂ ಹೆಮ್ಮೆ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಹಳೆ, ಈಗ ನಮ್ಮ ಅಂದಾಜು 2 ದಿವಸದ ಕಾರ್ಯಕ್ರಮ, ಬೆಳಿಗ್ಗೆ 1 ಜನ ಬರ್ಬೋದು, ಮಧ್ಯಾಹ್ನ 1 ಜನ ಬರ್ಬೋದು, ರಾತ್ರಿ 1 ಜನ ಬರ್ಬೋದು, ನಾಳೆ ಮಧ್ಯಾಹ್ನ ಬರ್ಬೋದು. ಸೊ ಆಲ್ ಟುಗೆದರ್ ಎಲ್ಲ ಒಂದು 7,000 ರಿಂದ 8,000 ಜನ ನಮ್ಮ ನಿರೀಕ್ಷೆ ಇದೆ. ಅಷ್ಟು ಜನ 2 ದಿವಸದಲ್ಲಿ ಅಷ್ಟು ಜನಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನು ಹೆಚ್ಚಿಗೆ ಬಂದರೂ ಕೂಡ ವ್ಯವಸ್ಥೆಗೆ ಏನೂ ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆಗಳು ಆಗಿದ್ದಾವೆ. ಪೆಂಡಾಲು ಎಲ್ಲ ರೆಡಿ ಆಗ್ತಾ ಇದೆ. ಅಕಸ್ಮಾತ್ ಮಳೆ ಬರ್ಬೋದು ಅಂತ ಶೀಟ್ ಸೆಂಟ್ರಿಂಗ್ ಪೆಂಡಾಲನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಅದೇ ರೀತಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಮೆಂಬರ್ ಆಗಬೇಕು ಅಂತ ಒಂದು ಮಾಡಿದ್ದೀವಿ. ನಾನು ಒಬ್ಬ ವಿದ್ಯಾರ್ಥಿ ಅಂತ ಒಂದು 500 ರೂಪಾಯಿ ಕೊಟ್ಟು ಅವ್ರು ಮೆಂಬರ್ ಆಗೋದು. ಆ ಮೆಂಬರ್ ಆಗಿದ ತಕ್ಷಣ ಅವ್ರಿಗೆ ಹಂಗೇನೆ ಸ್ಥಳದಲ್ಲಿಗೆ ಅವ್ರಿಗೊಂದು ಗುರುತಿನ ಚೀಟಿ ಮತ್ತು ಒಂದೊಂದು ಶಾಲೆದು ಒಂದು ಮೊಮೆಂಟು, ಇವೆರಡು ಸ್ಪಾಟಲ್ಲೇ ಕೊಡೋದಕ್ಕೆ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೊಂದು ಟೀಮ್ ಎಲ್ಲ ಮಾಡ್ಕೊಂಡಿದ್ದೀವಿ. ಮತ್ತು ಹಲವಾರು ಜನ ಡೋನರ್ಸ್. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್, ಖಜಾಂಚಿ ಶ್ರೀರಾಮಯ್ಯ, ಮುಖಂಡರಾದ ರವಿಕುಮಾರ್, ಸಂಘದ ಪದಾಧಿಕಾರಿಗಳು, ಎಸ್ಡಿಎಂಸಿ ಪದಾಧಿಕಾರಿಗಳು, ಶಿಕ್ಷಕ ವೃಂದ ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರದ ಛಲವಾದಿ ಮಹಾಸಭಾ ವತಿಯಿಂದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಂಡಂಪಲ್ಲಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇತ್ತು. ಅದರಲ್ಲಿ ಸುಮಾರು 101 ಜಾತಿಗಳಿದ್ದವು. ಜಾತಿಗಳನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಎಂಬ ಬೇಡಿಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಆರಂಭವಾಯಿತು. ನಂತರ ಕರ್ನಾಟಕದಲ್ಲೂ ಈ ಬೇಡಿಕೆ ಪ್ರಬಲವಾಯಿತು. ಈ ಬಗ್ಗೆ ಸಮಗ್ರ ಸಮೀಕ್ಷೆಗಾಗಿ SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸದಾಶಿವ ಆಯೋಗವನ್ನು ರಚಿಸಲಾಯಿತು. 2 ಜಾತಿಗಳ ಗೊಂದಲವನ್ನು ನಿವಾರಿಸಲು ನಿರ್ದಿಷ್ಟ ಅವಧಿಯೊಳಗೆ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಸೂಚಿಸಿದೆ. ಸರ್ಕಾರ ಒಪ್ಪಿಕೊಂಡು ಇದೇ ಮಾಹೆಯ 6ರಿಂದ ಸಮೀಕ್ಷೆ ಆರಂಭವಾಗಿದೆ. 2 ಜಾತಿಗಳು ಒಂದೇ ಕುಟುಂಬಸ್ಥರು, ವಿಭಕ್ತ ಕುಟುಂಬದ ಸಹೋದರರಂತೆ ಈಗ ಬೇರೆ ಬೇರೆಯಾಗುತ್ತಿವೆ. ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ, ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಏನು ಪತ್ರಿಕಾಭವನದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವೋ, ಇದು ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಆಗಲೇಬೇಕು ಅನ್ನೋದು ಆ ವಿಷಯದ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ಹಾಗೆ ಈ ರಾಜ್ಯಕ್ಕೆಲ್ಲನೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಯಾಕೆಂತಂದರೆ ಬಾಬಾ ಸಾಹೇಬರು 1939ನಲ್ಲಿ ಸಂವಿಧಾನ ಬರೀತಕ್ಕಂಥ ಸಮಯದಲ್ಲಿ ಅವರು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯ ಆದರ್ಶಗಳನ್ನು ಒಳಗೊಂಡು ವರ್ಗೀಕರಣ ಹಾಕಬೇಕು, ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಡಬೇಕಂತ ಅವರು ದುಡ್ಡು ಮೇಜಿನ ಪರಿಷತ್ನಲ್ಲಿ ಮಂಡಿಸಿದರು. ಆದರೆ ಅಂಬೇಡ್ಕರ್ ಆಶಯ ಏನಿತ್ತೋ ಇವತ್ತು ಅದು ಒದಗಿ ಬಂದಿದೆ. ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು, ಆಗಬೇಕು ನಮ್ಮೆಲ್ಲರ ಆಶಯ. ಸೊ ಇವತ್ತು ಏನು ಒಳ ಮೀಸಲಾತಿ ಆಗಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯೋ ಹಾಗೆ ಘನ ಸರ್ಕಾರಗಳು ಇವತ್ತು ನಾವು, ಯಾಕಂದ್ರೆ ಶೋಷಿತ ಸಮುದಾಯದವರಿಗೆ ನ್ಯಾಯ ಸಿಗಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಸಮೀಕ್ಷೆ, ಒಳ ಮೀಸಲಾತಿ ಸಮೀಕ್ಷೆ ಆಗಬೇಕನ್ನೋದು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರದಲ್ಲಿ ಅನೇಕ ಕಾಂತರಾಜ್ ವರದಿ, ನಾಗಮೋಹನ್ ದಾಸ್ ವರದಿ ಎಲ್ಲ ಕೊಟ್ಟಿದ್ರು ಸ್ವಲ್ಪ. ಕೈವಾರ ಮಂಜುನಾಥ್ ಮಾತನಾಡಿ, ನಾವು ಸಹ ಮೊದಲಿನಿಂದಲೂ ಛಲವಾದಿ ಮಹಾಸಭಾ ಅಡಿಯಲ್ಲಿ ಸಂಘಟಿತರಾಗಿದ್ದೇವೆ. ಯಾವುದೇ ಮನಸ್ತಾಪವಿಲ್ಲದಂತೆ ನಿಖರವಾದ ಮಾಹಿತಿ ಸಂಗ್ರಹಕ್ಕಾಗಿ ಸೂಕ್ತ ಜಾತಿಯ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ರು. ಮೊದಲಿಂದ ಕೂಡ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 18% ಸರ್ಕಾರದಿಂದ ಮೀಸಲಾತಿ ಕೊಡ್ತಾ ಇದ್ವಿ. ಅದರಲ್ಲಿ ಸರಿಸುಮಾರು 101 ಜಾತಿಗಳು, ಅದರ ಉಪಜಾತಿಗಳು ಆ ಪ್ರತಿಫಲವನ್ನು
ಭಾರತ ದೇಶದ ನಮ್ಮ ದಕ್ಷಿಣ ಭಾರತ ದೇಶದ ತೆಲಂಗಾಣ ರಾಜ್ಯದಲ್ಲಿ ಸಹೋದರರಾದಂಥ ಮಂದಕೃಷ್ಣ ಮಾದಿಗರವರು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಅವರು ಪ್ರಾರಂಭ ಮಾಡಿದ ಮೇಲೆ ಅದು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಪ್ರಭಾವಿತಗೊಂಡು ಅದು ಕರ್ನಾಟಕಕ್ಕೂ ಕೂಡ ಅದು ಪಥಸಂಚಲನ ಮಾಡುತ್ತೆ. ಅದರಡಿಯಲ್ಲಿ ಮಾನ್ಯ ದಿವಂಗತರಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಆಯಿತು, ಇಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಯವರಿದ್ದಾರೆ, ಅವ್ರಿಗೊಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಕೂಗು ದಕ್ಷಿಣ ಭಾರತದ ತೆಲಂಗಾಣ ಮತ್ತು ಆಂಧ್ರದಿಂದ ಪ್ರಾರಂಭ ಆಗಿದೆ. ಇದು ಏನು, ಇದಕ್ಕೊಂದು ಆಯೋಗ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ಆಯೋಗವನ್ನು, ಸದಾಶಿವ ಆಯೋಗವನ್ನು, ಜಸ್ಟಿಸ್ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು 2001 ಮತ್ತು 2002ರಲ್ಲಿ. ಆ ಆಯೋಗ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಾತಿ ವರ್ಗೀಕರಣ ಯಾವ ರೀತಿ ಮಾಡಬೇಕು, ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತಕ್ಕಂಥ ಸಮೀಕ್ಷೆಯನ್ನು ಕೈಗೊಂಡಾಗ ಕೆಲವು ಗೊಂದಲಗಳು ರಾಜ್ಯಾದ್ಯಂತ ಕಂಡು ಬಂತು. ಕಾರಣ ಈ ಕರ್ನಾಟಕ ರಾಜ್ಯವನ್ನು ನಾವು 4 ಭಾಗಗಳಾಗಿ, ರೆವಿನ್ಯೂ ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದೊಂದು ರೆವಿನ್ಯೂ ಭಾಗದಲ್ಲಿ ಕೂಡ ನಮ್ಮ ಜಾತಿ, ನಮ್ಮ ಸಹೋದರರ ಜಾತಿ, ಮಾದಿಗ ಜಾತಿ ಮತ್ತು ನಮ್ಮ ಒಳ್ಳೆಯ ಜಾತಿ ಒಂದೊಂದು ರೆವಿನ್ಯೂ ಡಿವಿಷನ್ನಲ್ಲಿ ಒಂದೊಂದು ರೀತಿಯಲ್ಲಿ ಗುರುತಿಸಿಕೊಂಡಿದೆ. ಉದಾಹರಣೆಗೆ ಇನ್ನು ಇದೇ ವೇಳೆ ಮುಖಂಡರಾದ ಉಮೇಶ್ ಕಲ್ಲಹಳ್ಳಿ, ನಂಜುಂಡಪ್ಪ, ರವೀಂದ್ರ, ಚನ್ನಕೇಶವಮೂರ್ತಿ, ವೆಂಕಟೇಶಪ್ಪ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸಮಾಜ ಕಲ್ಯಾಣ ಸಚಿವರಾಗಿದ್ದ ಅವಧಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿದ ದಿವಂಗತ KM ಕೃಷ್ಣಾರೆಡ್ಡಿ 13ನೇ ಪುಣ್ಯಸ್ಮರಣೆ ಅಂಗವಾಗಿ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ನಗರಸಭೆ ಸದಸ್ಯ ದೇವಳಂ ಶಂಕರ್ ಮಾತನಾಡಿ, KM ಕೃಷ್ಣಾರೆಡ್ಡಿರವರ ನಿಧನರಾಗಿ 13 ವರ್ಷ ಕಳೆದಿದ್ದು, ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಹಾಗೂ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮಾನವತಾವಾದಿ, ರಾಜಕೀಯ ಮುತ್ಸದಿ, ಮಾಜಿ ಸಮಾಜ ಕಲ್ಯಾಣ ಸಚಿವ KM ಕೃಷ್ಣಾರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದರಂತಹ ಮಹಾನುಭವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ಮೈಗೂಡಿಸಿಕೊಂಡು ಅದರ ಹಾದಿಯಲ್ಲಿ ನಡೆಯಬೇಕು. ಅವರು ಕಂಡ ಕನಸುಗಳನ್ನು ಈಡೇರಿಸಲು ಶ್ರಮಿಸಬೇಕು ಎಂದರು. ಸನ್ಮಾನ್ಯ KM ಕೃಷ್ಣಾರೆಡ್ಡಿ ಮಾಜಿ ಮಂತ್ರಿಗಳಾದಂಥ ಅವರು ಪುಣ್ಯತಿಥಿ 13ನೇ ಪುಣ್ಯತಿಥಿ ಅಂಗವಾಗಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ಹಚ್ಚಿದ್ದೀವಿ. ಅವರು ಮನೆತನಕ್ಕೆ ಒಳ್ಳೆಯದಾಗಲಿ, ಆಮೇಲೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲೇ 13ನೇ ತಿಥಿ ಸಂದರ್ಭದಲ್ಲಿ ಈ ಚಿಂತಾಮಣಿ ತಾಲೂಕು ಮಳೆ ಬೆಳೆ ಎಲ್ಲ ಆಗಿ ಸಮೃದ್ಧವಾಗಿ ಇರಲಿ ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಈ ವೇಳೆ KM ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರ್ ರೆಡ್ಡಿ, ನಗರಸಭೆ ಸದಸ್ಯ ಮಂಜುನಾಥ್, ಮಾಜಿ ನಗರಸಭೆ ಸದಸ್ಯ ಅಂಬುಗುಂಡು ಶ್ರೀನಿವಾಸ್, ಶಿವು ಸೇರಿದಂತೆ ಎಲ್ಲ KM ಕೃಷ್ಣಾರೆಡ್ಡಿ ಅಭಿಮಾನಿಗಳು ಭಾಗಿಯಾಗಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.